ಇವತ್ತು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಚಿಂತಾಮಣಿಯಿಂದ ಬೆಂಗಳೂರಿಗೆ ಸಾಟರ್ಡೇನೆ ಹೋಗಿದ್ವಿ. ಸಾಟರ್ಡೇ ಹೋಗಿ ಭಾನುವಾರ ಮಾರ್ನಿಂಗ್ ಎಲ್ಲರೂ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾವು ಈ ತರ ರೆಡಿ ಆಗಿಬಿಟ್ಟು ಬ್ಯಾಗ್ ಸಮೇತ ನಾವು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ಬೇಕು ಅನ್ಕೊಂಡು ಹೊರಟ್ವಿ. ನಾವು ಇಲ್ಲಿಂದ ಹೊರಟಿದ್ದು ನಮ್ಮ ಅಕ್ಕನ ಮನೆಯಿಂದ ಹೊರಟಿದ್ದು ನಾವು ನೇರ ನಮ್ಮ ಅಕ್ಕನ ಮಗಳ ಮನೆ ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಾವು ಎಲ್ರು ರೆಡಿ ಆಗ್ಬಿಟ್ಟು ಅವರು ರೆಡಿ ಆಗ್ಬೇಕಲ್ವಾ, ಅವರು ರೆಡಿಯಾಗಿ ನಾವು ರೆಡಿಯಾಗಿ ಎಲ್ಲರ ಜೊತೆ ಸೇರಿ ಅಲ್ಲಿಂದ ನಾವು ನೇರ ಎಲ್ಲಿ ಹೋಗ್ಬೇಕಾಗಿತ್ತು, ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ನಾವು ಅಕ್ಕನ ಮನೆಯಿಂದ ನೇರ ನಮ್ಮ ಅಕ್ಕನ ಮಗಳ ಮನೆಗೆ ಹೋಗ್ಬೇಕಾಗಿತ್ತು. ಮಗಳ ಮನೆಗೆ ಹೋಗಿ ಅಲ್ಲಿ ಅವ್ರದ್ದು ಕಾರ್ ಇದೆ, ಎಲ್ಲರೂ ಒಟ್ಟುಗೂಡಿ ಕಾರಲ್ಲಿ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ಬೇಕಾಗಿತ್ತು ಅಂತೇಳಿ ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟು ಅಲ್ಲಿಂದ ಕಾರಲ್ಲಿ ನೇರ ಎಲ್ಲಿ ಹೊರಟ್ವಿ, ಕಬ್ಬಾಳಮ್ಮ ಟೆಂಪಲ್ಗೆ ಹೊರಟ್ವಿ. ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ದಾರಿ ನೋಡಿ ಹೇಗೆ ಹೋಗ್ತೀವಿ ಅಂತಂದ್ರೆ ಏನು ಒಂಚೂರು ನಮಗೆ ಅಡೆತಡೆಗಳು ಅನ್ನೋದೇ ಬರ್ಲಿಲ್ಲ. ಹೆಂಗ್ ಹೋಗ್ತಾ ಇದೀವಿ ಅಂತಾನು ಗೊತ್ತಾಗ್ಲಿಲ್ಲ. ಸ್ವಲ್ಪ ಲೇಟ್ ಆಗೇ ಬಿಟ್ಟಿದ್ದು, ಬೆಳಿಗ್ಗೆ 5-6 ಗಂಟೆಗೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು. ನಾವು ಬಿಟ್ಟಿದ್ದು ಸುಮಾರು 9 ಗಂಟೆ ಹಂಗ್ ಬಿಟ್ಟಿದ್ದು. ಹಾಗಾಗಿ ಕನಕಪುರದ ಮೇಲಿಂದ ಹೋದ್ವಿ. ಕನಕಪುರದ ಮೇಲಿಂದ ಹೋಗಿದ್ದು ನೋಡಿ ಬರ್ತಾ ಇದೆ ಕನಕಪುರ ಆ ಕಡೆನೇ ಅಲ್ವಾ, ಕೊಳ್ಳೇಗಾಲ ಎಲ್ಲ ಆ ರೂಟೆ ಅನ್ಕೊಂತೀನಿ. ಇನ್ನೇನು ಹೋದ್ವಿ. ಹೋದಾದ್ಮೇಲೆ ನೇರ ನಾವು ಕಬ್ಬಾಳಮ್ಮ ಊರಿಗೆ ಹೋಗಿ ಕಬ್ಬಾಳಮ್ಮ ಟೆಂಪಲ್ ಹತ್ರ ನಿಲ್ಸ್ಬೇಕಲ್ವಾ, ಹಾಗಾಗಿ ಹೋಗ್ತಾ ಇರ್ಬೇಕಾದ್ರೆ ಕಾರಲ್ಲಿ ಹಂಗೋ ಹಿಂಗೋ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಒಂದೊಂದು ಡೈಲಾಗ್ ಹೇಳ್ಕೊಂಡ್ಬಿಟ್ಟು ನಾವು ಕೊನೆಗೆ ಕಬ್ಬಾಳಮ್ಮ ಊರಿಗೆ ಹೋಗಿ ಕಬ್ಬಾಳಮ್ಮ ಟೆಂಪಲ್ ಮುಂದೆನೆ ನಿಲ್ಸಿದ್ವಿ ನೋಡಿ. ಬಂದೇ ಬಿಟ್ಟು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ಬೇಕಾದ್ರೆ ಕಬ್ಬಾಳಮ್ಮ ಊರು ಎಂಟ್ರಿ ಆದ್ವಿ ನೋಡಿ ಬಂದೇ ಬಿಟ್ವಿ. ಇದೆ ಕಬ್ಬಾಳಮ್ಮ ಊರು. ಈ ಊರಲ್ಲಿ ಕಬ್ಬಾಳಮ್ಮ ತಾಯಿ ನೆಲೆಸಿದಾಳೆ. ನಾವು ಇನ್ನೇನು ಕಬ್ಬಾಳಮ್ಮ ಟೆಂಪಲ್ ನೇರ ಬಂದು ಇಲ್ಲಿ ಸ್ಟಾಪ್ ಆಯ್ತು ನೋಡಿ. ಇದೇ ಕಬ್ಬಾಳಮ್ಮ ಟೆಂಪಲ್. ನಾವಿನ್ನೇನು ಇಳಿಬೇಕಲ್ವಾ, ಈಗ ಕಾರ್ ಸ್ಟಾಪ್ ಮಾಡಿದ್ರು, ಎಲ್ಲರೂ ಇಳ್ದಿದ್ದಾಯ್ತು. 1 by 1 ಇಳಿದ್ರಲ್ವಾ ಮಕ್ಳು, ಎಲ್ಲರೂ ಇಳ್ದಿದ್ದಾಯ್ತು. ಕೊನೆಗೆ ನಾನು ಇಳಿಬೇಕಾದ್ರೆ ಸ್ಪೆಷಲ್ ಆಗಿ ಏನೋ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡೋ ಅಂತಂದ್ರೆ ಒಂಚೂರು ಝೂಮ್ ಮಾಡಿ ಮಾಡೋ ಅಂತಂದ್ರೆ ನನ್ನ ಮಗ ಮಾಡೇ ಇಲ್ಲ ನೋಡಿ. ಅಲ್ಲೇ ನಿಂತ್ಕೊಂಡು ಅಲ್ಲೇ ಲಾಕ್ ಮಾಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಈ ಕಡೆ ಬಂದಾಗ ಝೂಮ್ ಮಾಡಿ ಮಾಡ್ಬೋದಾಗಿತ್ತು. ಏನ್ ಮಾಡೋದು, ಕ್ಯಾಮ್ರಾಮನ್ ಇಟ್ಕೋಬೇಕಂದ್ರೆ ನಿಮ್ ಸಪೋರ್ಟ್ ಬೇಕು. ನಿಮ್ ಸಪೋರ್ಟ್ ಇಲ್ಲ ಅಂತಂದ್ರೆ ಯಾವ್ದು ಆಗಲ್ಲ. ಹಾಗಾಗಿ ಸದಾ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ನಾವಲ್ಲಿ ಹೂವು ಎತ್ಕೊಂಡ್ವಿ. ಹೂವು ತಗೊಂಡು ಚೂರು ತಲೆ ಹಾಕೊಳ್ಳಿ ಅಂತಂದ್ರು. ತಲೆಗೆ ಮುಡಿಸ್ಕೊಂಡ್ಬಿಟ್ಟು ನೇರ ಒಂಚೂರು ಹಣ್ಣು ಕಾಯಿ ಹೂವು ಎಲ್ಲ ಎತ್ಕೊಂಡು ನಾನು ಕೈಯಲ್ಲೇ ಇಟ್ಕೊಂಡಿದ್ದೆ, ಮನೆಯಿಂದ ತಂದಿದ್ವಿ. ಅವ್ರು ಹಾರ ತಗೋಬೇಕು ಅಂತಂದ್ರು, ನಮ್ಮ ಅಕ್ಕನ ಅಳಿಯ ಅವರೆಲ್ಲರೂ. ಅವ್ರು ಹಾರ ತಗೊಂಡ್ರು, ನಾವು ಮನೆಯಿಂದ ತಗೊಂಡೋಗಿದ್ದು ಹೂವು ಇತ್ತು. ಹಾಗೆ ಎಂಟ್ರಿ ಕೊಡ್ತೀವಿ ತಗೊಂಡ್ಬಿಟ್ಟು ಕಬ್ಬಾಳಮ್ಮ ಟೆಂಪಲ್ಗೆ ಇನ್ನೇನು ಎಂಟ್ರಿ ಕೊಟ್ಟಿದ್ದಾಯ್ತು ನೋಡಿ. ತುಂಬಾ ರಶ್ ಅಂದ್ರೆ ತುಂಬಾ ರಶ್ ಇತ್ತು. ನಾವು ಹೋಗಿದ್ದು ಭಾನುವಾರ ಅಲ್ವಾ, ಭಾನುವಾರ, ಮಂಗಳವಾರ ಮತ್ತೆ ಶುಕ್ರವಾರ ತಾಯಿ ದರ್ಶನಕ್ಕಂತ ಫುಲ್ ರಶ್ ಇರುತ್ತೆ ನೋಡಿ. ಹಾಗೋ ನಾವು ಸುಮಾರು 9-10 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಟ್ವಿ ಟೆಂಪಲ್ ಹತ್ರ. ನಾವು ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಸಖತ್ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದ್ರೆ ಅಷ್ಟು ರಶ್ ಇತ್ತು. ನಾವು ಒಂಚೂರು ಬೇಗ ಹೋಗಿದ್ದು ಬೆಟರ್ ಅನಿಸ್ತು. ಈಗ ನಾವು ಹೋಗ್ತಿದೀವಿ ನೋಡಿ, ಅಷ್ಟೇನು ರಶ್ ಇರ್ಲಿಲ್ಲ. ಜಸ್ಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಹೋಗ್ತಿದ್ರು. ಇಲ್ಲಿ ನಮ್ಮ ಅಳಿಯನ್ ಮಗ ಜಸ್ಟ್ ಲೈನ್ ಅಲ್ಲಿ ಸ್ಟಾಪ್ ಆಗ್ತಿರ್ಲಿಲ್ಲ, ಲೈನ್ ಮೂವ್ ಆಗ್ತಾನೆ ಇತ್ತು ನಾವು ಹೋದಾಗ. ನಂತರ ನಾವು ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ತಾಯಿ ದರ್ಶನ ಪಡ್ಕೊಂಡ್ಬಿಟ್ಟು ಆಚೆ ಬರ್ಬೇಕಾದ್ರೆ ಫುಲ್ ರಶ್. ಎಷ್ಟು ಸ್ಟಾಪ್ ಆಗಿತ್ತು ಅಂತಂದ್ರೆ ಅಲ್ಲಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದ್ರು, ಅಷ್ಟು ರಶ್ ಇತ್ತು. ತಾಯಿ ಪವಾಡ ತುಂಬಾ ಇದೆ ಅಂತೆ, ತುಂಬಾ ಪವರ್ಫುಲ್ ಅಂತೆ ತಾಯಿ. ನನಗೂ ಅಷ್ಟು ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ. ನಾವು ವಿಸಿಟ್ ಕೊಡ್ಬೇಕು ಅಂತಾನೆ ಕೊಟ್ಟೆ ನಾನು. ಇದರಿಂದ 3ನೇ ಸಲ ನಾನು ವಿಸಿಟ್ ಕೊಡ್ತಾ ಇರೋದು. ನಾನು ಹೋಗಿ ಬಂದಾಗ್ಲಿಂದ ನನಗೂ ಸ್ವಲ್ಪ ಹಾಗೋ ಹೀಗೋ ಅನ್ಸಿದೆ, ಬಟ್ ಇನ್ನೂ ಕ್ಲಿಯರ್ ಆಗ್ಲಿ ಅಂತ ನಾನು ಏನೇ ಹೇಳಕ್ ಹೋಗ್ತಾ ಇಲ್ಲ. ಬಟ್ ಪವಾಡ ಅಂತೂ ತುಂಬಾನೇ ಇದೆ ಅಂತೆ. ಅಲ್ಲಿ ಹೇಳ್ತಾರಲ್ವಾ, ಅಲ್ಲಿ ಜನ ಎಲ್ಲ ಬರೋ ಭಕ್ತಾದಿಗಳನ್ನೇ ನೋಡ್ಬೋದು ನಾವು. ಅವ್ರ ಮೂಲಕ ನಾವು ತಾಯಿ ಪವಾಡ ಎಷ್ಟಿದೆ ಅಂತಾನು ನಾವು ತಿಳ್ಕೊಬಹುದು. ಒಳಗಡೆ ನಾವು ಬಟ್ ಸ್ವಲ್ಪ ನಿಂತ್ಕೊಂಡಿದ್ದಾರೆ ಅಷ್ಟೇ, ಬಟ್ ಮೂವ್ ಆಗ್ತಾನೆ ಇತ್ತು. ನಾವು ಹೋದಾಗ ಲೈನ್ ಮಾತ್ರ ಮೂವ್ ಆಗ್ತಾನೆ ಇತ್ತು. ಹೀಗೆ ಜಸ್ಟ್ ಮೂವ್ ಆಗ್ತಾನೆ ಇದ್ವಿ. ಯಾವಾಗ ಅಂತಂದ್ರೆ 11 ಗಂಟೆ ಸುಮಾರಿಗೆ ಅಂದ್ರೆ ನಾವು ಒಳಗಡೆ ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಸಖತ್ ರಶ್ ಇತ್ತು. ಸಖತ್ ರಶ್, ಹೀಗೆ ಮೂನೇ ಆಗ್ತಿರ್ಲಿಲ್ಲ. ಅಲ್ಲಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದ್ರು. ಪಾಪ ಮುದುಕರೆಲ್ಲ ಕುತ್ಕೊಂಡ್ಬಿಟ್ಟಿದ್ರು. ಅದನ್ನ ನಾನು ಆಕ್ಚುಲಿ ಅಯ್ಯೋ ನಾವು ಸ್ವಲ್ಪ ಮುಂಚೆ ಬಂದಿದ್ದೆ ಬೆಟರ್ ಅನ್ಕೊಂಡೆ ನೋಡಿ. ಇದಕ್ಕೆ ಹೋಗ್ತಾ ಇದೀನಿ, ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ಅಂದ್ರೆ ಕಬ್ಬಾಳಮ್ಮ ಟೆಂಪಲ್ ಅಲ್ಲಿ ಸ್ವಲ್ಪ ಸ್ಟ್ರಕ್ ಆಗ್ತಿದ್ರು. ಯಾಕೆ ಗೊತ್ತಾ, ಅಲ್ಲಿ ದರ್ಶನ ಪಡ್ಕೊಂಡ್ಬಿಟ್ಟು ಒಳಗಡೆಯಿಂದ ಆಚೆ ಹೋಗ್ಬೇಕಲ್ವಾ, ಭಕ್ತಾದಿಗಳು ಹೋಗ್ತಾ ಇರ್ಲಿಲ್ಲ. ಅಲ್ಲೇ ನಿಂತ್ಕೊಂಡು ಫೋಟೋ ತೆಗಿಯೋದು, ನಂತರ ವಿಡಿಯೋ ಮಾಡೋದು ಎಲ್ಲ ಮಾಡ್ತಿರ್ತಾರಲ್ವಾ. ಹಾಗಾಗಿ ಇಲ್ಲಿ ಮಾತ್ರ ಮೂವ್ ಆಗ್ತಿರ್ಲಿಲ್ಲ. ಇಲ್ಲಿ ನೋಡಿ ತಾಯಿ ಕಬ್ಬಾಳಮ್ಮ ಮುಂದೆ ಇದು ಹಾಕಿರೋದು ಗೋಪುರದ ಹತ್ರ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ. ಶ್ರೀ ಕಬ್ಬಾಳಮ್ಮ ದೇವಸ್ಥಾನ ನೋಡಿದ್ರಲ್ವಾ, ಇದ್ರ ಒಳಗಡೆ ನಾವ್ ಎಂಟ್ರಿ ಈಗ.
ಕೊನೆಗೂ ನಾವು ಗರ್ಭಗುಡಿ ಒಳಗಡೆ ಎಂಟ್ರಿ ಆದ್ವಿ. ನೋಡಿ ತಾಯಿ ಕಬ್ಬಾಳ ಎಷ್ಟು ರಶ್ ಇದೆ ನೋಡಿ. ಇಲ್ಲಿ ಮಾತ್ರ ರಶ್ ಇರೋದು ನಾವು ಬಂದಾಗ. ಬಟ್ ಭಾನುವಾರ, ಶುಕ್ರವಾರ, ಮಂಗಳವಾರ ಸಖತ್ ರಶ್ ಇರುತ್ತಂತೆ. ನಾವು ಅಂದರೆ ಬೆಳಿಗ್ಗೆನೆ ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪನೇ ರಶ್ ಇದ್ದಿದ್ದು. ಫೋಟೋ ತೆಗೆಯೋರು ಬಟ್ ಇದೆ, ತೆಗಿಬಾರ್ದು ಅಂತ ರೂಲ್ಸ್ ಇದೆ. ಆದರೂ ತಕ್ಕೊಂತಾರೆ ಭಕ್ತಾದಿಗಳು, ಬಿಡಲ್ವಲ್ಲ. ನಾವು ಬಂದಿದ್ವಿ ಅನ್ನೋ ಒಂದು ನೆನಪಿಗೋಸ್ಕರ ತಗೊಂತಾರಲ್ವಾ. ನಾವು ಇನ್ನೇನು ಒಳಗಡೆ ಬಂದ್ವಿ. ಆಯಿತು, ತಾಯಿ ದರ್ಶನ ಪಡ್ಕೊಂಡ್ಬಿಟ್ಟು ಈ ಆಚೆ ಕಡೆ ಬಂದ್ವಿ. ಇಲ್ಲಿ ಮಕ್ಕಳು ಏನಾದರೂ ಹೆದರ್ಕೊಂಡಿದ್ದಾರೆ ಏನು ಎತ್ತ ಅಂತ ತಾಯ್ತಾ ಕೊಡ್ತಾರೆ ಮಕ್ಕಳಿಗೆ. ಎಲ್ಲದಕ್ಕೂ ತಾಯ್ತಾ ಕೊಡ್ತಾರೆ. ತಾಯಿದು ವಿಗ್ರಹ ಇತ್ತು, ಅಲ್ಲೊಂದು ಸ್ವಲ್ಪ ಫೋಟೋ ತಗೊಂಡ್ಬಿಟ್ಟು, ಫೋಟೋ ತೆಗಿಯಕ್ಕಂತ ಹೋದ್ರೆ ವಿಡಿಯೋ ಆಗ್ತಿತ್ತು, ಸ್ವಲ್ಪ ಇತ್ತು, ಹಾಗೆ ಆಗದೆ ವಿಡಿಯೋ ತಗೊಂಡ್ಬಿಟ್ಟು ನಾವು ನೇರ ಆಚೆ ಬಂದ್ವಿ. ಇಲ್ಲಿ ಆಚೆ ಬಂದಿದ ತಕ್ಷಣ ನಾನು ಮುಂದೆ ಮುಂದೆ ಗೋಪುರದ ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡೆ. ಆಚೆ ಬಂದಿದ ತಕ್ಷಣ ಎಲ್ಲ ಮರ್ತೋಗ್ಬಿಟ್ಟೆ. ಬಳ ಮತ ಈ ತ್ರಿಶೂಲ ಹಾಕ್ತಿದ್ದಾರೆ ನೋಡಿ, ಅದನ್ನ ಹಾಕ್ಸ್ಕೊಂಡ್ಬಿಟ್ಟು ನಾವು ನೇರ ಆಚೆ ಬಂದ್ವಿ. ತಾಟೆ ಹೊಡಿಸ್ಬೇಕು ಅಂತಂದ್ರೆ, ತಾಟೆ ಹೊಡಿಸೋದಾದ್ರೆ ಇದು ತಗೊಂಡ್ಬಿಟ್ಟು ಒಂದು 3 ಸಲ ನಿವಾಳಿಸ್ಬಿಟ್ಟು ಹೊಡಿಬೇಕಂತೆ. ನಾವೆಲ್ಲರೂ ನಿವಾಳಿಸಿ ಹೊಡಿತಿದ್ದಾಯ್ತು. ಮಕ್ಕಳಿಗೆ, ನನ್ಗೆ, ಚಿಕ್ಕವನ್ಗೆ, ನಮ್ಮ ಅಳಿಯನ್ ಮಗನ್ಗೆ ನೋಡಿ ಇಲ್ಲಿ ತರಲೆ ಎಷ್ಟು ಇಟ್ಕೊಂಡವನೆ ಮತ್ತೆ ಆ ಕಡೆ ಮಗುಗೆ ಎಲ್ರಿಗೂ ತಾಟ ಹೊಡಿಸಿ ದೃಷ್ಟಿ ದೋಷಕ್ಕೆ ಒಳ್ಳೇದಂತೆ. ದೃಷ್ಟಿ ತೆಗೆಸ್ಕೊಂಡ್ಬಿಟ್ಟು ನಾವು ನೇರ ಇಲ್ಲಿ ಹೋಗ್ಬೇಕಾಗಿತ್ತು. ಪೂಜೆ ಮಾಡಿಸಿದ್ದಾಯ್ತಲ್ವಾ. ಇವರು ಕೋಳಿ ಹರಕೆ ಹೊತ್ಕೊಂಡಿದ್ರು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಇದನ್ನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ